ಪರಿಷತ್ನಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ಯುದ್ಧ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನೋದು ಆರೋಪ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧಿಸಿ ಖಾನಾಪುರ ಪೊಲೀಸರು ಕರ್ಕೊಂಡು ಹೋದ್ರು. ಖಾನಾಪುರ ಠಾಣೆಯಿಂದ ರಾತ್ರೋರಾತ್ರಿ ಸಿಟಿ ರವಿನ ಶಿಫ್ಟ್ ಮಾಡ್ತಾರೆ. ಬೆಳಗಿನ ಜಾವ 3 ಗಂಟೆಗೆ ರಾಮದುರ್ಗ ಠಾಣೆಗೆ ಸಿಟಿ ರವಿನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿನ ಬದಲು ರಾಮದುರ್ಗ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಅದಾದ ಮೇಲೆ ರಾಮದುರ್ಗ ಠಾಣೆಯಿಂದಲೂ ಸಿಟಿ ರವಿನ ಶಿಫ್ಟ್ ಮಾಡಿದ್ದಾರೆ. ಇಡೀ ರಾತ್ರಿ ಸಿಟಿ ರವಿನ ಪೊಲೀಸರು ಠಾಣೆಯಿಂದ ಠಾಣೆಗೆ ಸುತ್ತಿಸಿದ್ದಾರೆ. ನೇರವಾಗಿ ಬೆಂಗಳೂರಿಗೆ ಕರೆತರಲಿಲ್ಲ, ಠಾಣೆಯಿಂದ ಠಾಣೆಗೆ ಸುತ್ತಿಸಿದ್ದಾರೆ. ಸದ್ಯ ಪೊಲೀಸರ ಜೊತೆ ಅಜ್ಞಾತ ಸ್ಥಳದಲ್ಲಿ ಸಿಟಿ ರವಿ ಇದ್ದಾರೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕಾಗಿತ್ತು. ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಾ ಪೊಲೀಸರು? ರಾತ್ರಿಯ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸಿಟಿ ರವಿನ ಠಾಣೆಯಿಂದ ಠಾಣೆಗೆ ಇಡೀ ರಾತ್ರಿ ಸುತ್ತಿಸಿದ್ದಾರೆ. ಕೆಲವೊಂದು ವಿಜುವಲ್ಸ್ ಅನ್ನ ಸಿಟಿ ರವಿಯ ಎಕ್ಸ್ ಖಾತೆಯಲ್ಲಿ ಕೂಡ ನಾವು ನೋಡಬಹುದು. ಅಜ್ಞಾತ ಸ್ಥಳದಲ್ಲಿ ರಸ್ತೆಯಲ್ಲೂ ಕೂಡ ಪೊಲೀಸರು ಗಾಡಿ ನಿಲ್ಲಿಸ್ಕೊಳ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ. ಅದಾದ ಮೇಲೆ ಕರ್ಕೊಂಡು ಹೋಗ್ತಾರೆ. ಏನ್ ಮಾಡ್ತಾ ಇದ್ದಾರೆ ಸಿಟಿ ರವಿ ನನ್ನ ಜೊತೆ ಅಂತ ಸಿಟಿ ರವಿ ಪ್ರಶ್ನಿಸ್ತಾ ಇದ್ದಾರೆ. ಅಧಿವೇಶನದ ನಂತರ ಸಿಟಿ ರವಿ ಅರೆಸ್ಟ್ನ ನಂತರ ನಡೆದಿರುವ ಡೆವಲಪ್ಮೆಂಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಾತ್ರಿ ನಡೆದಿರೋ ಡೆವಲಪ್ಮೆಂಟ್ಸ್ ಇದು 11 ಗಂಟೆಯ ನಂತರ 11:30ವರೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಪ್ಡೇಟ್ ಅನ್ನ ನಾವು ಕೊಟ್ವಿ ಏನಾಗ್ತಾ ಇದೆ ಅಂತ. ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಅದಾದ ಮೇಲೂ ಕೂಡ ನಡೆದಿರುವ ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಇಡೀ ರಾತ್ರಿ ಸಿಟಿ ರವಿಯನ್ನ ಪೊಲೀಸರು ಸುತ್ತಿಸಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಟ ನಡೆಸಿದ್ದಾರೆ. ಠಾಣೆಯಿಂದ ಠಾಣೆಗೆ ಸಿಟಿ ರವಿನ ಶಿಫ್ಟ್ ಮಾಡ್ತಾನೆ ಇದ್ದಾರೆ. ಸದ್ಯ ಬೆಳಗಾವಿಯ ಯರಗಟ್ಟಿ ಠಾಣೆ ವ್ಯಾಪ್ತಿಯಲ್ಲಿರೋ ಸಿಟಿ ರವಿ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರವಿ ಹಾಜರುಪಡಿಸ್ತಾರೆ. ಪೊಲೀಸರು ಬಹುತೇಕ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ವಿಜೇಂದ್ರ ಬರ್ತಾರೆ. ಸಿಟಿ ರವಿ ಭೇಟಿಯಾಗ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಟ್ ಏನಾಗ್ತಿದೆ ಅನ್ನೋದು ಸದ್ಯಕ್ಕೆ ಗೊಂದಲ. ಠಾಣೆಯಿಂದ ಠಾಣೆಗೆ ಶಿಫ್ಟ್ ಮಾಡ್ತಾ ಇರೋದು ಯಾಕೆ? ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿರೋದು ಯಾಕೆ? ಸಿಟಿ ರವಿ ಕೆಲವೊಂದು ವಿಜುವಲ್ಸ್ ಅನ್ನ ಈಗಾಗಲೇ ಎಕ್ಸ್ ನಲ್ಲಿ ಹಾಕಿದ್ದಾರೆ. ಗಾಡಿಗಳು ನಿಂತಿವೆ, ಪೊಲೀಸರು ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ಯಾಕೆ ಗಾಡಿ ನಿಲ್ಲುತ್ತೆ? ಇವಾಗ ಪರಿಷತ್ ಸದಸ್ಯ ಸರಿ, ಯಾವುದೇ ಆರೋಪಿ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅನ್ನೋದಾದ್ರೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡಿದ್ಯಾಕೆ ಗಾಡಿನ ಅಂತ ಕೂಡ ಸಿಟಿ ರವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಸಿಟಿ ರವಿ ರಾಮದುರ್ಗದಲ್ಲೂ ಇಲ್ಲ, ಬೆಂಗಳೂರಿಗೂ ಬಂದಿಲ್ಲ. ಸಿಟಿ ರವಿ ಈಗ ಎಲ್ಲಿದ್ದಾರೆ? ಪೊಲೀಸರು ಕರೆದೊಯ್ದಿರೋದು ಎಲ್ಲಿಗೆ? ಇನ್ನು ನಡುರಾತ್ರಿ ನಡು ರಸ್ತೆಯಲ್ಲೇ ಕೂತು ಸಿಟಿ ರವಿ ಧರಣಿ ನಡೆಸಿದ್ದಾರೆ. ಪೊಲೀಸರು ನನ್ನ ವಿನಾಕಾರಣ ಸುತ್ತಿಸ್ತಾ ಇದ್ದಾರೆ. ರಾತ್ರಿ 11 ಗಂಟೆಯಿಂದ ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ ಅಂತ ಸಿಟಿ ರವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಸಿಟಿ ರವಿಗೆ ಏಟ್ ಬಿದ್ದಿದೆ, ತಲೆಗೆ ಹಣೆಗೆ ಏಟ್ ಬಿದ್ದಿದೆ. ಸಿಟಿ ರವಿ ಹೇಳೋದ್ರ ಪ್ರಕಾರ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರು ಅಂತ. ನಿಮ್ಮ ಉದ್ದೇಶ ಇರೋದೇ ನನ್ನ ಮರ್ಡರ್ ಮಾಡೋದಕ್ಕೆ, ನನಗೆ ಇಂಜುರಿ ಆಗ್ತಾನೇ ಇದೆ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಖಾನಾಪುರದಿಂದ ನನ್ನನ್ನ ಯಾಕೆ ಸುತ್ತಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಉತ್ತರ ಕೊಡಿ ಅಂತ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ? ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ? ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನ್ನ ಕೊಲೆ ಮಾಡಕ್ ಮಾಡಿದ್ರೆ
ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟು ನಿಂತಿಲ್ಲಿ? ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ಕಸ್ಟಡಿ ತಗೊಂಡಿಲ್ಲ, ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟು ನಿಂತಿಲ್ಲಿ? ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ಕಸ್ಟಡಿ ತಗೊಂಡಿಲ್ಲ, ನನ್ನ ಕೊಲೆ ಮಾಡಕ್ ಮಾಡಿದ್ರೆ ಒಂದು ದೊಡ್ಡ ಇಶ್ಯೂ ಆಯ್ತು ಸರ್. ಬೇರೆ ಬೇರೆ ಘಟನೆ ಆಯಿತು. ನಿನ್ನೆ ಎಲ್ಲ ಪ್ರಕರಣ ಸಂಬಂಧಪಟ್ಟಿದೆ ಸರ್. ಸದನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅದು ಒಂದು ಭಾಗ. ಅದು ಸರಿ ಅಂತ ಯಾರೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಇನ್ನೂ ಕೂಡ ಯಾವ FSL ರಿಪೋರ್ಟ್ ಇದೆಲ್ಲ ಬರಲಿ, ಅದೆಲ್ಲ ವರದಿಗಳು ಬರಲಿ. ಆದರೆ ತದನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳನ್ನು ನೀವು ಗಮನಿಸಿದ್ರೆ, ಸುವರ್ಣಸೌಧದಲ್ಲಿ ರೌಡಿಗಳು ನುಗ್ಗಿ ಹಲ್ಲೆ ಮಾಡೋಕ್ಕೆ ಪ್ರಯತ್ನ, ತದನಂತರದಲ್ಲಿ CT ರವಿ ಅವ್ರನ್ನ ಪೊಲೀಸರು ಹೊತ್ತಾಕೊಂಡು ಹೋಗಿ ಅವರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ದೇನೆ ರಾತ್ರೋರಾತ್ರಿ ಹೊತ್ತು ಅವ್ರನ್ನ ಹೊತ್ತಾಕೊಂಡು ಓಡಾಡಿರ್ತಕ್ಕಂಥದ್ದು ಬಹುಶಃ ಒಂದು ಟೆರರಿಸ್ಟನ್ನು ಯಾವ ರೀತಿ ನಡೆಸ್ಕೋಬೇಕು ಆ ರೀತಿ ಇವತ್ತು ಪೊಲೀಸರು ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗಿರ್ತಕ್ಕಂಥದ್ದು. ಮಾಧ್ಯಮದವ್ರನ್ನೂ ಕೂಡ ಅಲ್ಲಿ ಒಳಗೆ ಬಿಟ್ಟಿಲ್ಲ. ಮಾಧ್ಯಮದವ್ರು ಹಿಂಬಾಲಿಸರು ಅವ್ರನ್ನೂ ಕೂಡ ತಡಿತಕ್ಕಂಥ ಕೆಲಸ ಆಗಿದೆ. ಇವರು ಪ್ರಜಾಪ್ರಭುತ್ವ ಬಗ್ಗೆ ಮಾತನಾಡ್ತಾರೆ, ಭಾಷಣ ಬಿಗಿತಾರೆ. ಇವರು ನಿನ್ನೆ ಒಂದು ಠಾಣೆಯಲ್ಲಿ ಕರ್ಕೊಂಡು ಕೂಡಿಸೋಯ್ತು. ಇಡೀ 3-4 ಜಿಲ್ಲೆಗಳ ಬೇರೆ ಬೇರೆ ಅವಶ್ಯಕತೆನೇ ಇರಲಿಲ್ಲ. ಅಂದೆ ಅವಶ್ಯಕತೆನೇ ಇರಲಿಲ್ಲ. ಇಡೀ ಪೊಲೀಸ್ ವ್ಯವಸ್ಥೆ ಇಲ್ಲೇ ಇತ್ತು. ಏನು ಅದೇ ಠಾಣೆ ಪೊಲೀಸ್ ಠಾಣೆಯಲ್ಲಿ ಇದ್ದಿದ್ರೆ ಏನಾಗ್ತಿತ್ತು? ಬೆಂಗಳೂರಿಗೆ ಕರ್ಕೊಂಡ್ಬರ್ತೀವಿ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಮಾಹಿತಿ ಕೊಟ್ಟು ಎಲ್ಲ ಸುಮಾರು ಹೇಳಿದಲ್ಲ 5-6 ತಾಲೂಕುಗಳಿಗೆ ಸುತ್ತರಿಸ್ಕೊಂಡು ರಾತ್ರಿಡೀ ಅವ್ರನ್ನ ಎತ್ತಾಕೊಂಡು ಹೋಗಿ ಏನ್ ಮಾಡಕ್ ಹೊರಟಿದ್ದಾರೆ ಇವ್ರು? ಹಾಗಾದ್ರೆ ಬಿಜೆಪಿ ಸ್ಟ್ಯಾಂಡ್ ಏನು ಸರ್ ನೆಕ್ಸ್ಟ್? ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪೊಲೀಸರ ಅತಿರೇಕದ ವರ್ತನೆ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ. CT ರವಿ ಅವರನ್ನು ತತ್ಕ್ಷಣ ಬಿಡುಗಡೆ ಮಾಡಬೇಕು. ಮತ್ತು ಯಾರು ರೌಡಿಗಳು ಸುವರ್ಣಸೌಧದಲ್ಲಿ ಗಲಾಟೆ ಮಾಡಿದ್ದಾರೆ ಅವ್ರನ್ನೂ ಕೂಡ ತತ್ಕ್ಷಣ ಬಂಧಿಸಬೇಕು. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಕ್ಕಂಥ ಒಂದು ಮಾತು. ಏನು ನಿನ್ನೆ ನಡೆಯತಕ್ಕಂಥ ಘಟನೆಯಲ್ಲಿ CT ರವಿ ಜನಪ್ರತಿನಿಧಿ ಆದರೂ ಕೂಡ ಅವ್ರ ಜೊತೆ ನಡ್ಕೊಂಡಿರ್ತಕ್ಕಂಥ ವರ್ತನೆ ಸರಿಯಲ್ಲ ಅನ್ನೋ ಮಾತನ್ನು ಅವರಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ರಾತ್ರಿ ಇಡೀ CT ರವಿ ಅವರನ್ನ ಸುತ್ತಿಸುವ ಅವಶ್ಯಕತೆ ಏನಿತ್ತು? ಈಗ ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ನ ಬಲಭಾಗದ ವಿಜುವಲ್, ಇದು ನಡುರಾತ್ರಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಗಾಡಿ ನಿಲ್ಲಿಸ್ಕೊಂಡಿರೋ ವಿಜುವಲ್ಸ್. ಇದನ್ನ CT ರವಿ ಅವರು ಸ್ವತಃ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ನಿಲ್ಲಿಸ್ಕೊಂಡಿದ್ದೀರಾ ನನ್ನ ಗಾಡಿನ, ನಿಮ್ಮ ಗಾಡಿಗಳನ್ನ ಅಂತ. ಮುಂದೆಗಡೆ ಒಂದು ಲಾರಿ ಇದೆ, ಹಿಂದೆಗಡೆ ಪೊಲೀಸರ 2 ವಾಹನಗಳಿವೆ, ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ ಆಫೀಸರ್ಗಳು ಅಂತ CT ರವಿ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿರೋ ವಿಜುವಲ್ ಇದು. ಆಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಲ್ಲಿ ಯಾಕೆ ನಿಲ್ಲಿಸಿದ್ದೀರಿ? ಖಾನಾಪುರದಿಂದ ನನ್ನನ್ನ ಎಲ್ಲೆಲ್ಲಿ ಸುತ್ತಿಸ್ತಾ ಇದ್ದೀರಾ? ಯಾಕೆ ಸುತ್ತಿಸ್ತಾ ಇದ್ದೀರಾ? ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ? ಇನ್ನು ಪೊಲೀಸ್ ಠಾಣೆಯ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ ಅಂತ CT ರವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕೆ ಇತ್ತ ಅನ್ನೋದು ಪ್ರಶ್ನೆ. ಈ ಎಲ್ಲ ಗೊಂದಲಗಳ ನಿರ್ಮಾಣ ಮಾಡೋದ್ರ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕೆ ಇತ್ತ? ಒಬ್ಬ ವಿಧಾನ ಪರಿಷತ್ ಸದಸ್ಯನನ್ನ ನಡೆಸಿಕೊಳ್ಳುವ ರೀತಿಯ ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಬೆಳಗಾವಿಯಲ್ಲಿ CT ರವಿ ಸುತ್ತಿಸ್ತಾ ಇದ್ದಾರೆ ಪೊಲೀಸರು. ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ CT ರವಿ. ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಗಾಯ ಆಗಿದೆ. ಪ್ರಥಮ ಚಿಕಿತ್ಸೆ ಕೊಡಿಸೋದಕ್ಕೆ 3 ಗಂಟೆ ತಗೊಂಡಿದ್ದಾರೆ ಇವರು. 5-6 ಗಂಟೆಯಿಂದ ಪೊಲೀಸ್ ವಾಹನದಲ್ಲಿ ಸುತ್ತಿಸಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ವಾಹನ ನಿಲ್ಲಿಸಿ ಫೋನ್ನಲ್ಲಿ ಮಾತಾಡಿದ್ದಾರೆ. ಫೋನ್ನಲ್ಲಿ ಮಾತುಕತೆ ನಡೆಸಿ ಏನೋ ಷಡ್ಯಂತ್ರ ಮಾಡಿದ್ದಾರೆ. ನನಗಾಗುವ ಯಾವುದೇ ತೊಂದರೆ ಪೊಲೀಸ್ ಇಲಾಖೆಯೇ ಹೊಣೆಯಾಗುತ್ತೆ, ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗುತ್ತೆ ಅಂತ CT ರವಿ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಆದ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ಕೊಡಿಸೋದಕ್ಕೆ 3 ಗಂಟೆ ತಗೊಂಡಿದ್ದಾರೆ. ಈಗ ಕಳೆದ 5-6 ಗಂಟೆಗಳಿಂದ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಸುತ್ತಾಡ್ತಾ ಇದ್ದಾರೆ. ನಿರ್ಜನ ಪ್ರದೇಶದಲ್ಲಿ ವಾಹನ ನಿಲ್ಲಿಸಿ ಫೋನ್ನಲ್ಲಿ ಮಾತಾಡಿ
ಏನೋ ಷಡ್ಯಂತ್ರ ಮಾಡ್ತಿದ್ದಾರೆ, ನನಗಾಗುವ ತೊಂದರೆಗೆ ಪೊಲೀಸ್ ಇಲಾಖೆ ಮತ್ತು ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅದಾದ ಮೇಲೆ ನೋ ಒನ್ ಇಸ್ ಸೇಫ್ ಇನ್ ಕರ್ನಾಟಕ ಅಂತ ಕೂಡ ಅವರು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ತಲೆಯಿಂದ ರಕ್ತ ಬರ್ತಾ ಇರೋ ಫೋಟೋಸ್ ಅನ್ನ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ. ಖಾನಾಪುರ ಠಾಣೆಯಲ್ಲಿ ಗೋಳು ತೋಡ್ಕೊಂಡಿದ್ದಾರೆ ಸಿಟಿ ರವಿ. ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನ ಕೊಲೆಗೆ ಸಂಚು ನಡೀತಾ ಇದೆ, ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ಸರ್ಕಾರವೇ ಜವಾಬ್ದಾರಿ, ನನ್ನ ಜೀವಕ್ಕೇನಾದ್ರೂ ಆದ್ರೆ ಪೊಲೀಸರೇ ಹೊಣೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿ ತಂಡವೇ ಇದಕ್ಕೆ ಕಾರಣ, ಎಲ್ಲವೂ ನಿಗೂಢವಾಗಿದೆ ಅಂತ ಸಿಟಿ ರವಿ ಆತಂಕ ಹೊರಹಾಕಿದ್ದಾರೆ. ರಾತ್ರಿ 8 ಗಂಟೆಗೆ ಖಾನಾಪುರ ಠಾಣೆಗೆ ನನ್ನನ್ನ ಕರ್ಕೊಂಡು ಬಂದ್ರು, ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ವಿರುದ್ಧ ದೂರು ನೀಡಿದ್ದಾರೆ, ನನ್ನ ಕೊಲೆ ಮಾಡುವ ಸಂಚು ಕೂಡ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಆರೋಪಿಸ್ತಾ ಇದ್ದಾರೆ. ಅವರು 8 ಗಂಟೆಗೆ ನಮ್ಮನ್ನ ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ನಾನು ಕೊಟ್ಟ ದೂರನ್ನ ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು 0 FIR ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೊಟ್ಟ ದೂರನ್ನೂ ದಾಖಲಿಸ್ತಾ ಇಲ್ಲ. ಈಗ ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂತ ಸಂಚು ನಡೆಸ್ತಾ ಇದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಜೀವಕ್ಕೆ ಅಪಾಯ ಇದೆ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ. ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ. ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ. ಹತ್ತತ್ರ 3:45 ಗಂಟೆ ಆಯಿತು. ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ, ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ. ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ನಾನು ಕೊಟ್ಟ ದೂರಿಗೆ 0 FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಜೈ ಹಿಂದ್. ಇನ್ನು ಸಿಟಿ ರವಿಯನ್ನ ರಾತ್ರಿ ಇಡೀ ಸುತ್ತಿಸ್ತಾ ಇದ್ದಾರೆ ಪೊಲೀಸರು. ಠಾಣೆಯಿಂದ ಠಾಣೆಗೆ ಸಿಟಿ ರವಿಯನ್ನ ಕರೆದೊಯ್ದು ರೌಂಡ್ ಹಾಕಿಸ್ತಾ ಇದ್ದಾರೆ. ಬೆಳಗಿನ ಜಾವ ಲೋಕಾಪುರ ಮೂಲಕ ಪೊಲೀಸ್ ವಾಹನ ಹೊರಟಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಸುದ್ದಿ ತಿಳಿದು ಪ್ರತಿಭಟನೆಗೆ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ನೋಡಿ ಮತ್ತೆ ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ಬಂದು ಮತ್ತೆ ಬೆಳಗಾವಿಯ ಯಾದವಾಡದ ಮೂಲಕ ಎಂಟ್ರಿ ಆಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ವಾಟ್ ಇಸ್ ದಿಸ್, ವೈ ಇಟ್ ಇಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ ಅನ್ನೋದು ಸದ್ಯದ ಪ್ರಶ್ನೆ. ಒಂದು ಪ್ರಕರಣ ದಾಖಲಾಗಿದೆ, ಅದರ ಬಗ್ಗೆ ವಿಚಾರಣೆ ನಡೆಸಬೇಕು. ಆದರೆ ಏನಾಗ್ತಾ ಇದೆ ಅನ್ನೋದ್ರ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಠಾಣೆಯಿಂದ ಠಾಣೆಗೆ ಕರೆಸೋದು, ಇಡೀ ರಾತ್ರಿ ಮಲಗೋದಕ್ಕೆ ಬಿಡದೆ ಇರೋದು, ಹಣೆಗೆ ಏಟು ಬಿದ್ದಿದೆ, ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇರೋದನ್ನು ವಿಡಿಯೋ ಮಾಡಿ ಸಿಟಿ ರವಿ ಸ್ವತಃ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಪ್ರಶಾಂತ್, ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಒಬ್ಬ ಜನಪ್ರತಿನಿಧಿಯನ್ನು ನಡೆಸ್ಕೊಳ್ಳೋ ರೀತಿನೂ ತುಂಬ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ವಿಲ್ ಕಮ್ ಬ್ಯಾಕ್, ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.